ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತವೃದ್ಭಾವೋ ಭೂತಾತ್ಮ ಭೂತಭಾವನಃ. ವೃಷಾಹಿ ವೃಷಭೋ ವಿಷ್ಣುರ್ವೃಷಪರ್ವಾ ವೃಷೋದರಃ ವರ್ಧನೋ ವರ್ಧಮಾನಶ್ಚ ವಿವಿಕ್ತಶ್ರುತಿಸಾಗರಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಿನ್ನೆ ದಿನ ನಾವು ವಿಷ್ಣು ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ವಿಷ್ಣು ಶಬ್ದಕ್ಕೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ಹೇಳಿಕೊಂಡು ಇನ್ನು ಜಿಜ್ಞಾಸೆ. ಸರ್ವಂ ವಿಶತಿ ಇತಿ ವಿಷ್ಣು ಅಂದರೆ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅಂತ ಹೇಳಿದಾಗ ಇಲ್ಲಿ ಸೂಕ್ಷ್ಮವಾಗಿ ಇಲ್ಲಿ ಇವರು ಮಾಡಿರುವ ಜಿಜ್ಞಾಸೆಯ ಚರ್ಚದ ಸಾರಾಂಶ ಏನು ಅಂತ ಹೇಳಿದರೆ, ಸರ್ವಂ ವಿಶತಿ ಅಂತ ವಿಷ್ಣು ಶಬ್ದಾರ್ಥವನ್ನು ಹೇಳುವಾಗ ನಾವು ವಿಷ್ಣು ಸರ್ವೋತ್ತಮ ಅಂತ ಹೇಳುವಾಗ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಭಗವಂತ ಸರ್ವೋತ್ತಮ ಅಂತ ಹೇಳುವುದಕ್ಕೆ ಅವನ ಲಕ್ಷಣಗಳೇನು ಅಂತ ಹೇಳಿದರೆ, ಅವನು ಸರ್ವತಂತ್ರ ಸ್ವತಂತ್ರ, ಸರ್ವವ್ಯಾಪ್ತ, ಸಕಲ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣ ಪ್ರತಿಪಾದ್ಯ, ಅನಂತ ಕಲ್ಯಾಣ ಗುಣಪರಿಪೂರ್ಣ, ದೋಷದೂರ, ಈ ಲಕ್ಷಣಗಳೆಲ್ಲ ಹೇಳ್ತಾ ಇದ್ದೇವೆ. ಇಲ್ಲಿ ವಿಷ್ಣು ಸರ್ವೋತ್ತಮ ಅಂತ ಹೇಳುವಾಗ ಸರ್ವ ಶಬ್ದಾರ್ಥದಲ್ಲಿ ವಿಷ್ಣುವನ್ನು ಸೇರಿಸಬಾರದು. ಯಾಕೆ ಅಂತ ಹೇಳಿದರೆ, ವಿಷ್ಣುವು ಸರ್ವೋತ್ತಮ ಅಂತಂದಾಗ ವಿಷ್ಣುವು ಸರ್ವೋತ್ತಮ ಅಂತ ವಿಷ್ಣುವನ್ನು ಕುರಿತು ಹೇಳ್ತಾ ಇದ್ದೇವೆ. ಆವಾಗ ವಿಷ್ಣು ಶಬ್ದವನ್ನು ಬಿಟ್ಟು ಇನ್ನು ಉಳಿದವರ ಎಲ್ಲರಕ್ಕಿಂತ ಉತ್ತಮ ಅಂತ ಹೇಳಬೇಕು ಅಂತ ಅಲ್ಲಿ ಅವರ ಒಂದು ಜಿಜ್ಞಾಸೆಯ ಸಾರಾಂಶ. ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ವಿಷ್ಣವೇ ನಮಃ ಅಂತ ಹೇಳಿದಾಗ, ಓಂ ಮಹ್ಯಾಂಘೂಷಮಸ್ಮಾ ಇಂದ್ರಾಯ ಸ್ತೋತ್ರಂ ಮತಿಭಿರವಾಚಿ ಅಸದ್ಯಥಾ ಮಹತಿ ಉತ್ರತೂರ್ಯ ಇಂದ್ರೋ ವಿಶ್ವಾಯುರವಿತಾ ವೃಧಶ್ಚ. ಪ್ರತಿಪದಾರ್ಥ. ಮಹತ್ತರವಾದ ಅಂಗೂಷಂ ಸ್ತೋತ್ರವು ಮತಿಭಿಹಿ ಶ್ರೋತೃಗಳಿಂದ ನಮ್ಮ ಬುದ್ಧಿಗೆ ಅನುಗುಣವಾಗಿ ಅವಾಚಿ ಹೇಳಲ್ಪಡುತ್ತವೆ. ಅಸ್ಮಾ ಈ ಇಂದ್ರನಿಗೆ ಸ್ತೋತ್ರವು ಅವಾಚಿ ಹೇಳಲ್ಪಡುತ್ತದೆ.
ಅದು ವಿಶ್ವಾಯು, ಎಲ್ಲ ಕಡೆ ಹೋಗುತ್ತಾ ನಿತ್ಯವಾಗಿದ್ದು ಮಹತಿ ಮಹತ್ತರವಾದ ವೃತ್ರತೂರ್ಯೇ, ಸಂಗ್ರಾಮದಲ್ಲಿ ನಮ್ಮನ್ನು ಅವಿತ ಕಾಪಾಡುತ್ತದೆ. ವೃಧ ಹೆಚ್ಚು ಮಾಡ್ತಾ ಇರುವುದು ಅಸತ್ ಆಗಲಿ ಅಂತ. ಅಂದರೆ ಸ್ತೋತ್ರವು ಮಹತ್ತರವಾದದ್ದು. ಅದಕ್ಕೆ ನಾವು ಎಲ್ಲ ದೇವತೆಗಳ ಭಗವಂತನ ಸ್ತೋತ್ರವನ್ನು, ಗುರುಗಳ ಸ್ತೋತ್ರವನ್ನು ಮಾಡ್ತೇವೆ. ಆದರೆ ಆ ಗುರುಗಳ ಭಗವಂತನ ಸ್ತೋತ್ರವನ್ನು ನಾವು ಸಮಗ್ರವಾಗಿ ಸಾಕಲ್ಯವಾಗಿ ನಾವು ಮಾಡಲಿಕ್ಕಾಗಲ್ಲ. ನಮ್ಮ ಬುದ್ಧಿ ಎಷ್ಟು ತೋಚತ್ತೋ ಅಷ್ಟು ಮಾತ್ರ ನಾವು ತಿಳ್ಕೊಂಡು ಮಾಡ್ತೇವೆ. ಕೊನೆಗೆ ಭಗವಂತನ ಕುರಿತು ಸಮಗ್ರವಾಗಿ ನಾವು ಮಾತನಾಡಲಿಕ್ಕೆ, ಸ್ತೋತ್ರ ಮಾಡುವುದಕ್ಕೆ ನಮಗೆ ಸಾಧ್ಯವಾಗದೇ ಇದ್ದರೂ ನಮಗೆ ಬುದ್ಧಿಗೆ ತೋಚಿದಷ್ಟು ನಮ್ಮ ಶಕ್ತಿಯಾನುಸಾರ ಅಷ್ಟು ಮಾತ್ರ ನಾವು ಸ್ತೋತ್ರ ಮಾಡೋಣ. ಈ ಭಗವಂತನ ಸ್ತೋತ್ರಗಳೆಲ್ಲವೂ ಭಗವಂತನಂತೆ ನಿತ್ಯವಾಗಿದೆ. ಯಾಕೆ ಅಂತ ಹೇಳಿದರೆ, ಭಗವಂತ ನಿತ್ಯ, ಭಗವಂತನ ಮಹಿಮೆಯು ನಿತ್ಯ. ಹಾಗೆ ಸದಾ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇರುವಂತಹ ಲಕ್ಷ್ಮೀದೇವಿಯೂ ನಿತ್ಯ. ಭಗವಂತನನ್ನು ನಾವು ಎಷ್ಟು ಸ್ತೋತ್ರ ಮಾಡಿದರೆ ಅವನು ಸ್ತೋತ್ರಪ್ರಿಯನಾದ ಕಾರಣ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಆದ ಕಾರಣ ನಾವು ಈ ರೀತಿ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇರೋದು ಇನ್ನಿಷ್ಟು ಹೆಚ್ಚಾಗಲಿ. ಅಂದರೆ ಭಗವಂತನೇ ನಮ್ಮಿಂದ ನಿನ್ನ ಸ್ತೋತ್ರವನ್ನು ಹೆಚ್ಚೆಚ್ಚಾಗಿ ಮಾಡಿಸು. ಹಾಗೆ ಈ ನಮ್ಮ ಸ್ತೋತ್ರ, ಭಗವಂತನ ಸ್ತೋತ್ರ ನಮ್ಮನ್ನು ಎಲ್ಲ ವಿಧವಾಗಿ ರಕ್ಷಿಸುವಂಥದ್ದಾಗಲಿ ಅಂತ ಹೇಳ್ತಾ, ಒಟ್ಟಾರೆ ಭಗವಂತನ ಸ್ತೋತ್ರವನ್ನು ನಾವು ಮಾಡಬೇಕು. ಅದು ಮಹತ್ತರವಾದದ್ದು. ಅದು ನಮ್ಮನ್ನು ಯಾವಾಗೂ ರಕ್ಷಣೆ ಮಾಡುತ್ತೆ. ಮಹತಿ ವೃತ್ರತೂರ್ಯೇ ತೂರ್ಯ ಇಂದ್ರೋ ವಿಶ್ವಾಯುರವಿತಾ ವೃಧಶ್ಚ. ಶ್ರೇಷ್ಠವಾದ ಯುದ್ಧದಲ್ಲಿ ಎಲ್ಲ ಕಡೆ ಸಂಚರಿಸುತ್ತಾ ಇಂದ್ರನು ರಕ್ಷಕನಾಗಿದ್ದಾನೆ. ಅವನು ನಮಗೆ ವಿಶೇಷವಾಗಿ ಬಲವನ್ನು, ಚೇಷ್ಟೆಯನ್ನು ನೀಡ್ತಾನೆ. ವಿಷ್ಣು ಶಬ್ದಕ್ಕೆ ಏನು ಅಂದರೆ ವಿಶೇಷವಾಗಿ ಬಲವನ್ನು, ಚೇಷ್ಟೆಯನ್ನು ನಮಗೆ ಕೊಡುವವನಾದ ಕಾರಣ ಭಗವಂತನಿಗೆ ವಿಷ್ಣು ಅಂತ ಹೆಸರು. ವಿಶಿಷ್ಟೌ ಕ್ಷಣೌ ಬಲಚೇಷ್ಟಾದಿ ಪುಮರ್ಥೌ ಯಸ್ಮಾತ್ ಸಹ. ಯಾವನಿಂದಾದರೆ ವಿಶೇಷವಾಗಿ ಬಲ, ಚೇಷ್ಟೆ ನಮಗೆ ಬರುತ್ತದೋ ಅವನು ವಿಷ್ಣು ಎಂದು ಕರೆಯಲ್ಪಡ್ತಾನೆ ಅಂತ ಹೇಳ್ತಾ ವಿಷ್ಣು ಶಬ್ದಾರ್ಥವನ್ನು, ವಿಷ್ಣು ನಾಮದ ವಿಷಯವನ್ನು ಇವತ್ತಿಗೆ ಮುಗಿಸಿ ಮುಂದೆ ವೃಷಪರ್ವ ಅಂತ ಶಬ್ದ. ಭಗವಂತನಿಗೆ ವೃಷಪರ್ವ ಎಂಬುವಂತಹ ಹೆಸರಿದೆ. ವೃಷಂ ಧರ್ಮಂ ಪರ್ವತಿ ಪೂರಯತೀತಿ ವೃಷಪರ್ವ, ಪರ್ವಪೂರಣೆ. ಧರ್ಮವನ್ನು ಪೂರ್ಣಗೊಳಿಸುವವನು. ವೃಷಂ ಧರ್ಮಂ ಪರ್ವತಿ ಪೂರಯತಿ. ವೃಷ ಅಂದರೆ ಧರ್ಮ, ಪರ್ವತಿ ಅಂದರೆ ಪೂರ್ಣ ಮಾಡುವವನು. ಧರ್ಮವನ್ನು ಪೂರ್ಣ ಮಾಡ್ತಾನಾದ ಕಾರಣ, ಪೂರ್ಣಗೊಳಿಸುತ್ತಾನಾದ ಕಾರಣ ಭಗವಂತನಿಗೆ ವೃಷಪರ್ವ ಅಂಥೇಳಿ. ಇಲ್ಲಿ ಧರ್ಮವನ್ನು ಪೂರ್ಣಗೊಳಿಸುವವನು ಅಂತ ಯಾಕೆ ಅಂತ ಹೇಳಿದ್ರೆ ಮುಂದೆ ಬರುತ್ತೆ, ಮುಂದೆ ಪ್ರಮಾಣಗಳು ಹೇಳುತ್ತೆ. ಭಗವಂತನನ್ನು ಹೊಂದುವುದಕ್ಕೆ ಈ ಧರ್ಮಗಳೇ ಉಪಾಯಗಳು. ಆದ ಕಾರಣ ತನ್ನ ಹೊಂದುವುದಕ್ಕೆ, ಭಗವಂತನನ್ನು ಹೊಂದುವುದಕ್ಕೆ ಯಾವ ಧರ್ಮಗಳು ಉಪಾಯಗಳಾಗಿವೆಯೋ ಅಂತಹ ಧರ್ಮಗಳನ್ನು ಪೂರ್ಣಗೊಳಿಸುವವನು. ಆದ ಕಾರಣ ಭಗವಂತನಿಗೆ ವೃಷಪರ್ವ ಅಂತ ಹೇಳ್ತಾರೆ. ಇನ್ನು ಯಸ್ಯ ಸ್ಮೃತ್ಯಾ ಚ ನಾಮೋಕ್ತ್ಯಾ ತಪೋ ಮಂತ್ರಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ. ನಾವೆಲ್ಲರೂ ಒಂದು ಪೂಜೆ ಮಾಡುವಾಗಲಿ, ಕೊನೆಗೆ ಮುಗಿಸುವಾಗ, ಸಂಧ್ಯಾವಂದನೆ ಮಾಡುವಾಗ ಎಲ್ಲ ಈ ಮಂತ್ರವನ್ನು ಹೇಳಿ
ಭಗವಂತನಿಗೆ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಆ ಭಗವಂತನಿಗೆ ನಾವು ಸಮರ್ಪಣೆ ಮಾಡಿ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತೇವೆ. ಏನು ಈ ಮಂತ್ರದ ಅರ್ಥ ಏನು, ಯಾಕೆ ಹೇಳ್ತೇವೆ ಅಂತ ಹೇಳಿದರೆ, ನಾವು ಮನುಷ್ಯರೆಲ್ಲರೂ ಕೂಡ ದೋಷಭೂಯಿಷ್ಠರು. ದೋಷಭೂಯಿಷ್ಠರಾದಂತಹ ಮನುಷ್ಯರು ಮಾಡುವ ಕರ್ಮಗಳಲ್ಲಿ ದೋಷಗಳು, ಲೋಪಗಳು ಇದ್ದೇ ಇರುತ್ತೆ. ಆದ ಕಾರಣ ಆ ಭಗವಂತನ ಪೂಜೆಯೇ ಆಗಲಿ, ಯಾವುದೇ ಕರ್ಮವಾಗಲಿ ನಾವು ಮಾಡಿದಾಗ ಲೋಪ ದೋಷಗಳಿಂದ ಕೂಡಿರುತ್ತೆ. ಯಾಕೆ? ನಾವು ದೋಷಭೂಯಿಷ್ಠರು. ಆದ ಕಾರಣ ಭಕ್ತರು ಮಾಡಿದಂತಹ ಧರ್ಮ ಕಾರ್ಯಗಳಲ್ಲಿ ಏನಾದರೂ ನ್ಯೂನತೆ, ದೋಷ ಇದ್ದರೆ ಅದನ್ನು ಪರಿಹಾರ ಮಾಡಿ ಆ ಧರ್ಮ ಕಾರ್ಯವನ್ನು ಪೂರ್ಣಗೊಳಿಸುವವನು ಭಗವಂತ. ಅದಕ್ಕೆ ಮೇಲೆ ಹೇಳಿದರು, ವೃಷಂ ಧರ್ಮಂ ಪರ್ವತಿ ಪೂರಯತಿ ಇತಿ ವೃಷಪರ್ವ ಅಂತೇಳಿ. ಧರ್ಮವನ್ನು ಪೂರ್ಣಗೊಳಿಸುವವನು. ಅದಕ್ಕೆ ಮುಂದೆ ವಿವರಣೆ ಕೊಡ್ತಾ ಇದ್ದಾರೆ. ಭಕ್ತರು ಮಾಡಿದ ಧರ್ಮ ಕಾರ್ಯಗಳಲ್ಲಿ ನ್ಯೂನತೆ ಇರುತ್ತೆ, ಲೋಪಗಳಿರುತ್ತೆ, ದೋಷಗಳಿರುತ್ತೆ. ಅದು ಸರಿಪಡಿಸಬೇಕು. ಆ ಅಪೂರ್ಣವಾಗಿರುವಂತಹ ಧರ್ಮ ಕಾರ್ಯವನ್ನು ಪೂರ್ಣಗೊಳಿಸಬೇಕು ಅಂತ ಹೇಳಿದರೆ ಅದು ಭಗವಂತನೇ ಮಾಡಬೇಕು. ಆದ ಕಾರಣ ನಾವೇನು ಮಾಡ್ತೇವೆ, ಪ್ರತಿಯೊಂದು ಪೂಜಾ, ವ್ರತ, ಸಂಧ್ಯಾ ವಂದನ ಇದು ಮಾಡಿದ ಕೊನೆಗೆ ಭಗವಂತನಿಗೆ ಸಮರ್ಪಣೆ ಮಾಡುವಾಗ ಯಸ್ಯ ಸ್ಮೃತ್ಯಾಚ ನಾಮೋಕ್ತ್ಯ ತಪೋ ಮಂತ್ರಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ ಅಂತ ಹೇಳಿ ಏನು ಯಾರ ಸ್ಮರಣೆಯಿಂದ, ಯಾರ ನಾಮೋಚ್ಚಾರಣೆಯಿಂದ ತಪಸ್ಸು, ಮಂತ್ರ ಹಾಗೂ ಇನ್ನು ಇತರ ಧರ್ಮ ಕಾರ್ಯಗಳಲ್ಲಿ ಸಂಭವಿಸುವ ನ್ಯೂನತೆ, ದೋಷ ತಕ್ಷಣವೇ ಪರಿಹಾರವಾಗಿ ಆ ಕಾರ್ಯಕ್ಕೆ, ಆ ಧರ್ಮ ಕಾರ್ಯಕ್ಕೆ ಸಂಪೂರ್ಣತೆ ಉಂಟಾಗುತ್ತೋ ಅಂತಹ ಅಚ್ಯುತನನ್ನು ನಾನು ನಮಿಸುವೆನು ಅಂತ ನಾವು ಕೊನೆಗೆ ಹೇಳ್ತೇವೆ. ಅಚ್ಯುತ ಶಬ್ದ, ಚ್ಯುತಿ ಅಂದರೆ ಕುಂದು ಕೆಳಗೆ ಬೀಳುವುದು. ಅಚ್ಯುತ ಚ್ಯುತಿರಹಿತನು. ಚ್ಯುತಿರಹಿತನಾದಂತಹ ಅಚ್ಯುತನಿಗೆ ನಾನು ನಮಸ್ಕಾರ ಮಾಡ್ತೇನೆ. ಅದಕ್ಕೆ ನಾವು ಸ್ವರಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯಂ ಜಪೇತ್ ಅಂಥೇಳಿ ಕೊನೆಗೆ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಅಚ್ಯುತಾನಂತ ಗೋವಿಂದೇಭ್ಯೋ ನಮಃ ಅಂತ ನಾವು ಹೇಳ್ತೇವೆ. ಈ ಯಾವ ಅಚ್ಯುತನ ನಾಮಸ್ಮರಣೆಯಿಂದ ಅವನ ಅಚ್ಯುತನ ನಾಮಸ್ಮರಣೆ ಮಾಡಿದರೆ, ಅವನ ನಾಮೋಚ್ಚಾರಣೆ ಮಾಡಿದರೆ, ನಾವು ಮಾಡಿದಂತಹ ಹೇಳಿದಂತಹ ಮಂತ್ರ ತಂತ್ರಗಳಲ್ಲಿರುವ ಲೋಪದೋಷಗಳೆಲ್ಲವೂ ಅದನ್ನು ಪರಿಹಾರ ಮಾಡಿ ಆ ಕಾರ್ಯಕ್ಕೆ ಸಂಪೂರ್ಣತೆ ತಂದುಕೊಡ್ತಾನೆ ಭಗವಂತ. ಆದ ಕಾರಣ ಭಗವಂತನಿಗೆ ವೃಷಪರ್ವ ಅಂತ ಹೆಸರು. ಇನ್ನು ನಾವು ಈ ಎಲ್ಲ ಆಗೋದ ಮೇಲೆ ಕೃಷ್ಣಾರ್ಪಣಮಸ್ತು ಅಂತ ಕೂಡ ಹೇಳ್ತೇವೆ. ಭಗವಂತನಿಗೆ ಅನಂತಾನಂತ ನಾಮಗಳಿದೆ, ಒಂದಲ್ಲ ಎರಡಲ್ಲ. ಆ ಅನಂತಾನಂತ ಎಲ್ಲ ನಾಮಗಳು ತಿಳ್ಕೊಂಡು ಅದನ್ನು ಸ್ಮರಣೆ ಮಾಡುವುದಕ್ಕೆ, ಉಚ್ಚಾರಣೆ ಮಾಡುವುದಕ್ಕೆ ನಾವು ಅಶಕ್ತರಾದ ಕಾರಣ ನಾವೇನು ಮಾಡಿದ್ವಿ, ಭಗವಂತನ ಅನಂತಾನಂತ ನಾಮಗಳಲ್ಲಿ 1,000 ನಾಮಗಳನ್ನು ಆರಿಸಿಕೊಂಡು 1000 ನಾಮಗಳು ವಿಷ್ಣು ಸಹಸ್ರನಾಮ ಅಂತ ಹೇಳ್ತಾ ಇದ್ದೇವೆ. ಇಲ್ಲಿ ಸಹಸ್ರ ಅಂತ ಹೇಳಿದರೆ ನಾನು ಎಷ್ಟೋ ಬಾರಿ ಹೇಳಿದಂತೆ 999 + 1 = 1000 ಆರ್ 1001 - 1 = 1000 ಅಲ್ಲ. ಸಹಸ್ರ ಶಬ್ದೋ ಅನಂತವಾಚಿ. ಸಹಸ್ರ ಅಂದರೆ ಅನಂತವಾದದ್ದು ಅಂಥೇಳಿ ಅರ್ಥ. ಸಾಂಕೇತಿಕವಾಗಿ ನಾವು 1,000ಕ್ಕೆ ಸೀಮಿತ ಮಾಡಿಕೊಂಡು ನಮ್ಮ ಶಕ್ತಿಯಾನುಸಾರ ಹೇಳ್ಕೊತಾ ಇದ್ದೇವೆ. ಆ ವಿಷ್ಣು ಸಹಸ್ರನಾಮವೇ ನಮಗೆ ಓದಲಿಕ್ಕೆ, ಪಾರಾಯಣ ಮಾಡಲಿಕ್ಕೆ ಕೈಲಾಗದೆ ಒದ್ದಾಡ್ತಾ ಇದ್ದೇವೆ. ಮತ್ತು ಅದರನ್ನೂ ಕೂಡ ಪಾರ್ವತೀದೇವಿ ಕೇಳ್ತಾಳೆ ರುದ್ರದೇವನ ಕೇನೋಪಾಯೇನ ಲಘುನ. ಈ ಕಲಿಯುಗದಲ್ಲಿ ಮನುಷ್ಯರೆಲ್ಲರೂ ಅಲ್ಪಶಕ್ತರು, ವಿಷ್ಣು ಸಹಸ್ರನಾಮ ಓದಲಿಕ್ಕೆ, ಪಾರಾಯಣ ಮಾಡಲಿಕ್ಕೆ ಎಷ್ಟು ಅಭ್ಯಾಸವಾಗಿದ್ದರೂ ಒಂದು 20-25 ನಿಮಿಷ ಬೇಕಾಗತ್ತೆ. ಆದ ಕಾರಣ ಶಕ್ತಿ ಇಲ್ಲ. ವಿಷ್ಣು ಸಹಸ್ರನಾಮ ಪಾರಾಯಣದ ಫಲ ಬರಬೇಕು ಅಂತ ಏನು ಮಾಡಬೇಕು ಅಂತ ಪಾರ್ವತೀದೇವಿ ರುದ್ರದೇವರನ್ನ ಕೇಳಿದಾಗ
ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೇ ಅಂತ ರುದ್ರದೇವರು ರಾಮ 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 ಅಂತೇಳಿ 3 ಸಲ ರಾಮನಾಮವನ್ನು ಹೇಳಿದರೆ ವಿಷ್ಣು ಸಹಸ್ರನಾಮದ ಫಲ ಬರುತ್ತೆ ಅಂತ ಹೇಳಿದರು. ಆದ ಕಾರಣ ಅಂಥ ಭಗವಂತನ ಸಹಸ್ರನಾಮಗಳಲ್ಲಿ ಕೃಷ್ಣ ಎಂಬುವಂಥದ್ದು ಕೂಡ ಒಂದು. ಇಲ್ಲಿ ಇನ್ನೂ ಒಂದು ಸ್ವಲ್ಪ ಹೇಳಿಬಿಡ್ತೇನೆ. ರಾಮ 3 ಬಾರಿ ರಾಮ ಅಂತ ಹೇಳಿದರೆ ವಿಷ್ಣು ಸಹಸ್ರನಾಮದ ಪಾರಾಯಣದ ಫಲ ಬರುತ್ತೆ ಅಂತ ಹೇಳಿದರೆ ನಾವು ವಿಷ್ಣು ಸಹಸ್ರನಾಮ ಯಾಕೆ ಪಾರಾಯಣ ಮಾಡಬೇಕು? ರಾಮ 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 ಅಂತ 3 ಬಾರಿ ಉಚ್ಚಾರಣೆ ಮಾಡಿದರೆ ಸಾಕಲ್ವಾ ಅಂತ ಹೇಳಿದರೆ, ಯಾರಿಗಾದರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದಕ್ಕೆ ಓದುವುದಕ್ಕೆ ಶಕ್ತಿ ಇಲ್ಲದೆ ಅನಾರೋಗ್ಯದಿಂದ ಇರ್ತಾರೋ ಅವರು ಭಕ್ತಿಯಿಂದ ತ್ರಿಕರಣ ಶುದ್ಧಿಯಿಂದ ಉಚ್ಚಾರಣೆ ಮಾಡಿದಾಗ ಆವಾಗ ವಿಷ್ಣು ಸಹಸ್ರನಾಮ ಪಾರಾಯಣದ ಫಲ ಬರುತ್ತೆ. ಕೈಲಾಗಿ ಎಲ್ಲ ಇದ್ದು ಸೋಮಾರಿತನದಿಂದ ಮಿಕ್ಕ ಎಲ್ಲ ಕೆಲಸಗಳು ಮಾಡಲಿಕ್ಕೆ ಶಕ್ತಿ ಇರುತ್ತೆ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಲಿಕ್ಕೆ ಮಾತ್ರ ಇಲ್ಲ ಅಂಥೇಳಿ ಅಂದಾಗ ಮಾತ್ರ ಅದು ಕೂಡುವುದಿಲ್ಲ. ಇನ್ನೊಂದು ರಾಮ 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 ಅಂತ 3 ಬಾರಿ ಉಚ್ಚಾರಣೆ ಮಾಡಿದ್ರೆ ವಿಷ್ಣು ಸಹಸ್ರನಾಮ ಪಾರಾಯಣದ ಫಲ ಹೇಗೆ ಬರುತ್ತೆ? ಸುಮ್ಮನೆ ನೀವು ಹೇಳ್ತೀರಿ ನಾವು ಕೇಳ್ತೀವಿ ಅಂತಂದರೆ ಅಲ್ಲ, ಶಾಸ್ತ್ರೀಯವಾಗಿ ಹೇಳ್ತಾ ಇದ್ದಾರೆ. ರಾಮ ಶಬ್ದದಲ್ಲಿ 2 ಅಕ್ಷರ. ನಮಗೆ ವರ್ಣಮಾಲೆಯಲ್ಲಿ ಕಾವರ್ಗ ಟಾವರ್ಗ ಪಾವರ್ಗ ಅಂತೇಳಿ ವರ್ಗಗಳಿದೆ. ರಾ ಎಂಬುದು ಯಾ ವರ್ಗದಲ್ಲಿ ಯಾರ ಲಾವ ಶಾಶ ಸಾಹ. ವರ್ಗದಲ್ಲಿ ರಾ ಎಂಬುದು 2ನೇ ಅಕ್ಷರ. ಮ ಎಂಬುದು ಪಾವರ್ಗದಲ್ಲಿ ಪಾ ಫ ಬಾ ಭ ಮ ಎಂಬುದು 5ನೇ ಅಕ್ಷರ. ರಾ 2ನೇ ಅಕ್ಷರ, ಮ ಎಂಬುದು 5ನೇ ಅಕ್ಷರ. ಆವಾಗ ಒಂದು ಸಲ ರಾಮ ಅಂತ ಉಚ್ಚಾರಣೆ ಮಾಡಿದರೆ 2 × 5. ಇನ್ನೊಂದು ಸಲ ರಾಮ ಉಚ್ಚಾರಣೆ ಮಾಡಿದರೆ 2 × 5. 3ನೇ ಸಲ ರಾಮ ಅಂತ ಉಚ್ಚಾರಣೆ ಮಾಡಿದರೆ 2 × 5. ಆವಾಗ 2 × 5 2 × 5 2 × 5 3 ಬಾರಿ 2 × 5 ಗುಣಿಸಿದಾಗ ನೀವು ನೋಡಿ 1000 ಬರುತ್ತೆ, ಸಹಸ್ರ ಬರುತ್ತೆ. ಹೀಗೆ ಶಾಸ್ತ್ರೀಯವಾಗಿ 3 ಬಾರಿ ರಾಮ ಅಂತ ನಾವು ಶ್ರದ್ಧಾಭಕ್ತಿಗಳಿಂದ ಉಚ್ಚಾರಣೆ ಮಾಡಿದರೆ ವಿಷ್ಣು ಸಹಸ್ರನಾಮ ಪಾರಾಯಣದ ಫಲ ಬರುತ್ತೆ ಅಂತ ಯಾರು ಮನೋನಿಯಾಮಕ ಅಧಿಪತಿಯಾದಂತಹ ಅಕ್ಷೋಭ್ಯ ವೈಷ್ಣವರಾದಂತಹ ರುದ್ರದೇವರು ಹೇಳಿದ್ದು. ಆದ ಕಾರಣ ವಿಷ್ಣು ಸಹಸ್ರನಾಮ ಪಾರಾಯಣದ ಫಲ ರಾಮ ಶಬ್ದದಿಂದ ಬರುತ್ತೆ. ಅದಕ್ಕೆ ರಾಮ ಮಂತ್ರವ ಜಪಿಸೋ ಹೇ ಮನುಜ, ಆ ಮಂತ್ರ ಈ ಮಂತ್ರ ಮೆಚ್ಚಿನಿ ಕೆಡಬೇಡ. ನಮಗೆ ಭಾಮಿನಿಗೆ ರುದ್ರದೇವರು ತನ್ನ ಭಾಮಿನಿಗೆ ಪತ್ನಿಗೆ ಹೇಳಿದ ಮಂತ್ರ ಅಂತ ಹೇಳ್ತಾರೆ. ಆದ ಕಾರಣ ವಿಷ್ಣು ಸಹಸ್ರನಾಮದಲ್ಲಿ ವೃಷಪರ್ವ ಅಂತ ಒಂದು, ಧರ್ಮವನ್ನು ಪೂರ್ಣಗೊಳಿಸುವವನು, ಕೃಷ್ಣಾರ್ಪಣ ಅಂತ ಕೊನೆಗೆ ಹೇಳ್ತೇವೆ. ಕೃಷ್ಣಾರ್ಪಣ ಹೇಳಲಿಕ್ಕೆ ಬಂದೆ. ಕೃಷ್ಣಾರ್ಪಣ ಭಗವಂತನಿಗೆ ಅನಂತಾನಂತ ನಾಮಗಳಿರುವಾಗ ಗೋವಿಂದಾರ್ಪಣಮಸ್ತು, ಮಧುಸೂದನಾರ್ಪಣಮಸ್ತು, ವಾಸುದೇವಾರ್ಪಣಮಸ್ತು ಅಂತ ಹೇಳಬಹುದಾಗಿತ್ತು. ಕೃಷ್ಣಾರ್ಪಣ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ಕೃಷ್ಣ ಶಬ್ದ ಕರ್ಷತೀತಿ ಕೃಷ್ಣ, ಆಕರ್ಷಣ ಮಾಡ್ತಾನೆ. ಏನು? ನಾವು ಭಗವಂತನಿಗೆ ನಾವು ಮಾಡಿದ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ತ್ರಿಕರಣ ಶುದ್ಧಿಯಿಂದ ಭಕ್ತಿಯಿಂದ ಮಾಡಿ ಅವನಿಗೆ ಸಮರ್ಪಣೆ ಮಾಡಿದಾಗ ಅವನೇನು ಮಾಡ್ತಾನಂತೆ, ನಾವು ಮಾಡಿದ ಕರ್ಮಗಳಲ್ಲಿರುವ ಲೋಪದೋಷಗಳನ್ನು ಆಕರ್ಷಣೆ ಮಾಡಿ ತೆಗೆದುಬಿಟ್ಟು ಅದರಲ್ಲಿ ಒಳ್ಳೆಯ ಕರ್ಮವನ್ನು ಶುಭ ಕರ್ಮವನ್ನು ಸ್ವೀಕಾರ ಮಾಡಿ ಆ ಕರ್ಮ ಫಲವನ್ನು ನಮಗೆ ಕೊಡ್ತಾನೆ. ಆದ ಕಾರಣ ನಾವೆಲ್ಲರೂ ಭಗವಂತನಿಗೆ, ಅದು ಯಾರೇ ಆಗಲಿ ಎಲ್ಲರೂ ಕೃಷ್ಣಾರ್ಪಣಮಸ್ತು ಅಂತಲೇ ಹೇಳ್ತಾರೆ. ಆದ ಕಾರಣ ನಾವು ಭಗವಂತನಿಗೆ ನಾವು ಮಾಡಿದ ಕರ್ಮಗಳನ್ನು ಯಸ್ಯ ಸ್ಮೃತ್ಯಾಚ ಅಂತ ಹೇಳಿ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಭಗವಂತ ಆ ಕರ್ಮ ಲೋಪದೋಷ ಪರಿಹಾರ ಮಾಡಿ ಆ ಕರ್ಮವನ್ನು, ಆ ಧರ್ಮ ಕಾರ್ಯವನ್ನು ಪೂರ್ಣ ಮಾಡಿ ತಾನು ಸ್ವೀಕಾರ ಮಾಡಿ ಆ ಕರ್ಮ ಫಲವನ್ನು ನಮಗೆ ಕೊಡ್ತಾನೆ. ಆದ ಕಾರಣ ಭಗವಂತನಿಗೆ ವೃಷಪರ್ವ ಅಂತ ಹೆಸರು. ಇನ್ನು ವೃಷಾಣಿ ಶ್ರೇಷ್ಠಾನಿ ಪರ್ವಾಣಿ ಉತ್ಸವಾ ಯಸ್ಯ ಸಹ ವೃಷಪರ್ವ.
ಉತ್ತಮವಾದ ಶ್ರೇಷ್ಠವಾದ ಉತ್ಸವಗಳಿಗೆ ಯಾವನು ಒಡೆಯನಾಗಿರ್ತಾನೋ ಅವನು ವೃಷಪರ್ವ. ನೀವು ನೋಡಿ, ಬ್ರಹ್ಮೋತ್ಸವ ಉತ್ಸವಗಳಲ್ಲಿ ಉತ್ಕೃಷ್ಟವಾದ ಉತ್ತಮವಾದ ಶ್ರೇಷ್ಠವಾದ ಉತ್ಸವ. ಅದಕ್ಕೆ ಯಾರು ಒಡೆಯ ಅಂದರೆ ಯಾರಿಗೆ ಮಾಡ್ತಾರೆ ಬ್ರಹ್ಮೋತ್ಸವ? ತಿರುಪತಿ ತಿಮ್ಮಪ್ಪನಿಗೆ ಮಾಡ್ತಾರೆ, ಖಾದ್ರಿ ಲಕ್ಷ್ಮೀ ನರಸಿಂಹನಿಗೆ ಮಾಡ್ತಾರೆ, ಭಗವಂತನಿಗೆ ಮಾಡ್ತಾರೆ. ವೃಷಾಣಿ ಶ್ರೇಷ್ಠಾನಿ ಅಂದರೆ ವೃಷಾಣಿ ಶ್ರೇಷ್ಠವಾದಂತಹದ್ದು, ಪರ್ವಾಣಿ ಉತ್ಸವಗಳು. ಈ ಶ್ರೇಷ್ಠವಾದ ಉತ್ತಮವಾದ ಉತ್ಸವಗಳಿಗೆ ಯಾವನು ಒಡೆಯನೋ, ಅವುಗಳಿಗೆ ಯಾವನು ಒಡೆಯನೋ ಅವನು ವೃಷಪರ್ವನು. ಆದ ಕಾರಣ ಶ್ರೇಷ್ಠವಾದ ಉತ್ಸವಗಳು ಅವನಿಗೆ ಭಗವಂತನಿಗೆ ಮಾತ್ರ ನಾವು ಮಾಡ್ತೇವೆ. ಆದ ಕಾರಣ ಆ ಉತ್ಸವಗಳಿಗೆ ಅವನೇ ಒಡೆಯನು. ಯಾರಿಗಂದರೆ ಅವರಿಗೆ ನಾವು ಉತ್ಸವಗಳು ಉತ್ಕೃಷ್ಟವಾದ ಉತ್ಸವಗಳು ನಾವು ಮಾಡುವುದಿಲ್ಲ. ಆದ ಕಾರಣ ಅವನಿಗೆ ವೃಷಪರ್ವ ಅಂತ ಹೆಸರು. ನಿಮಗೆ ಇನ್ನೊಂದು ಈ ಉತ್ಕೃಷ್ಟವಾದ ಉತ್ತಮವಾದ ಉತ್ಸವ ಹಗಲು ದೀವಿಟಿಗೆ ಅಂತ ಹೇಳ್ತಾರೆ. ಹಗಲು ದೀವಿಟಿಗೆ, ಈ ಹಗಲು ದೀವಿಟಿಗೆ ಅಂದರೆ ಹಗಲತ್ತು ದೀವಿಟಿ ಹಿಡಿಯೋದು. ಈ ಹಗಲತ್ತು ದೀವಿಟಿ ಹಿಡಿಯೋದು ಅಂದರೆ ಏನು ಅಂದರೆ, ನೀವು ನೋಡಬಹುದು, ರಥೋತ್ಸವ ಬರುತ್ತೆ, ಭಗವಂತನ ರಥೋತ್ಸವ ಬರುತ್ತೆ. ಭಗವಂತನ ರಥೋತ್ಸವ ಬಂದಾಗ ಹಗಲೊತ್ತೇ ಬರುತ್ತೆ ರಥೋತ್ಸವ, ರಾತ್ರಿ ಸಾಮಾನ್ಯವಾಗಿ ಬರಲ್ಲ, ಬೆಳಿಗ್ಗೊತ್ತೇ ರಥೋತ್ಸವ ಮಾಡ್ತಾರೆ. ಬಂದಾಗ ಪಂಜು ಹಿಡ್ಕೊಂಡು ಬರ್ತಾ ಇರ್ತಾರೆ, ಅದೇ ದೀವಿಟಿಗೆ ಹಿಡ್ಕೊಂಡು ಬರ್ತಾ ಇರ್ತಾರೆ. ಅದು ಯಾಕೆ ಹಿಡ್ಕೊಂಡು ಬರ್ತಾರೆ ಅಂದರೆ ನಮಗೆ ತಪ್ಪು ಕಲ್ಪನೆ. ನಾವೇನು ಅಂದ್ಕೊಳ್ತೇವೆ, ಆ ದೀವಿಟಿಗೆ ತಂದಾಗ ದೇವರು ನಮ್ಮ ಮನೆ ಹತ್ರ ಆರತಿ ಮಾಡಬೇಕು ಅಂದರೆ ಆ ದೀವಿಟಿಯಿಂದ ಹಚ್ಕೊತಾ ಇರ್ತಾರೆ ಆರತಿಯನ್ನು. ಭಗವಂತನ ಆರತಿ ಅಂಟಿಸಿಕೊಳ್ಳುವುದಕ್ಕಾಗಿ ರಥೋತ್ಸವದ ಮುಂದೆ ದೀವಿಟಿ ಹಿಡ್ಕೊಂಬಲ್ಲ, ಅದಲ್ಲ ಕಾರಣ. ಹಗಲೊತ್ತೆ ಹಾದಿ ಕಾಣುತ್ತೆ, ಎಲ್ಲ ಕಾಣುತ್ತೆ. ಯಾಕೆ ದೀವಿಟಿ ಹಿಡಿತಾರೆ ಅಂತ ಹೇಳಿದರೆ, ಆ ಸರ್ವೋತ್ತಮನಾದ ಸರ್ವ ಒಡೆಯನಾದ ಭಗವಂತನಿಗೆ ಹಗಲೊತ್ತು ದೀವಿಟಿ ಹಿಡಿಯೋದು, ಹಗಲು ದೀವಿಟಿಗೆ ಹಿಡಿಯೋದು ಎಂಬುದು ಭಗವಂತನಿಗೆ ಸಲ್ಲಿಸುವಂತಹ ಉತ್ಕೃಷ್ಟವಾದ ಸೇವೆಗಳಲ್ಲಿ ಹಗಲು ದೀವಿಟಿ ಹಿಡಿಯೋದು ಕೂಡ ಒಂದು ಉತ್ಸವ, ಒಂದು ಸೇವೆ. ಅದಕ್ಕಾಗಿ ರಥೋತ್ಸವದ ಮುಂದೆ ದೀವಿಟಿ ಪಂಜು ಹಿಡ್ಕೊಂಡು ಬರ್ತಾರೆ ಹೊರತು ಆರತಿ ಅಂಟಿಸಿಕೊಳ್ಳುವುದಕ್ಕಲ್ಲ. ಹೀಗೆ ಶ್ರೇಷ್ಠವಾದ ಉತ್ಸವಗಳಿಗೆ ಒಡೆಯನಾದವನು, ಅವನಿಗೆ ಇಂತಹ ಶ್ರೇಷ್ಠವಾದ ಉತ್ಸವಗಳು ಅವನಿಗೆ ಸಲ್ಲತ್ತೆ. ಆದರೆ ನಮಗೆ ರಾಘವೇಂದ್ರ ವಿಜಯದಲ್ಲಿ ವೆಂಕಟನಾಥರು ಅಂದರೆ ನಮ್ಮ ರಾಯರು ಪೂರ್ವಾಶ್ರಮದಲ್ಲಿ ಅವರ ತಂದೆಗಳು ತಿಮ್ಮಣ್ಣ ಭಟ್ಟು. ಆ ತಿಮ್ಮಣ್ಣ ಭಟ್ಟು ಎಷ್ಟು ಮಹಾಪಂಡಿತರು ಅಂತ ಹೇಳಿದರೆ, ರಾಜನ ಒಂದು ಆಸ್ಥಾನಗಳಲ್ಲಿ ಆತನಿಗೆ ಹಗಲು ದೀವಿಟಿಗೆ ಹಿಡಿತಾ ಇದ್ರಂತೆ. ಅಂದರೆ ಹಗಲೊತ್ತು ಆತ ಬರ್ತಾ ಇದ್ದರೆ ದೀವಿಟಿಗೆ ಹಿಡಿತಾ. ಯಾಕೆ ಅಂತ ಹೇಳಿದರೆ, ದೊಡ್ಡವರಿಗೆ ನಾವು ಸಲ್ಲಿಸುವಂತಹ ಒಂದು ಗೌರವ ಸಲ್ಲಿಸುವಂತಹ ಉತ್ಕೃಷ್ಟವಾದ ಉತ್ತಮವಾದಂತಹ ಒಂದು ಸೇವೆ, ಗೌರವ ಹಗಲು ದೀವಿಟಿಗೆ. ಅಂತಹ ಉತ್ಕೃಷ್ಟವಾದ ಶ್ರೇಷ್ಠವಾದ ಉತ್ಸವಗಳಿಗೆ ಒಡೆಯನಾದವನು, ಪಾತ್ರನಾದವನು, ಅಂಥವುಗಳು ಅವನಿಗೆ ಮಾತ್ರ ಸಲ್ಲತ್ತೆ ಅಂತ ಹೇಳ್ತಾ, ಇನ್ನು ಸರಿ, ಶ್ರೇಷ್ಠವಾದ ಉತ್ಸವಗಳಿಗೆ ಒಡೆಯನಾಗುವವನು ಅಂತ ಹೇಳಿ ಮತ್ತು ಹೇಳ್ತಾ ಇದ್ದಾರೆ, ಆ ಉತ್ಸವಗಳಿಗೆ ಆ ಶ್ರೇಷ್ಠತ್ವ ಹೇಗೆ ಬಂತು ಅಂತ ಹೇಳಿ. ವೃಷಾಣಿ ಶ್ರೇಷ್ಠಾನಿ ಪರ್ವಾಣಿ ಉತ್ಸವಾಃ ಯಸ್ಮಾತ್ ಸಹ ವೃಷಪರ್ವ. ಸರಿ, ಶ್ರೇಷ್ಠವಾದ ಉತ್ಸವಗಳಿಗೆ ಅವನು ಒಡೆಯನು. ವೃಷಾಣಿ ಶ್ರೇಷ್ಠಾನಿ ಪರ್ವಾಣಿ ಉತ್ಸವಾಃ ಯಸ್ಯ ಸಹ ವೃಷಪರ್ವ. ಆ ಉತ್ಸವಗಳಿಗೆ ಶ್ರೇಷ್ಠತ್ವ ಯಾರಿಂದ ಬಂತು ಅಂದರೆ, ವೃಷಾಣಿ ಶ್ರೇಷ್ಠಾನಿ ಶ್ರೇಷ್ಠವಾದದ್ದು, ಪರ್ವಾಣಿ ಉತ್ಸವಗಳು. ಆ ಉತ್ಸವಗಳು ಶ್ರೇಷ್ಠವಾದದ್ದು ಯಾರಿಂದ ಆಯಿತೋ ಅವನು ವೃಷಪರ್ವ. ಆ ಉತ್ಸವಗಳಿಗೆ ಶ್ರೇಷ್ಠತ್ವವು ಯಾರಿಂದ ಬರುತ್ತೋ ಅವನು ವೃಷಪರ್ವ. ಆ ಉತ್ಸವಗಳಿಗೆ ಶ್ರೇಷ್ಠತ್ವವನ್ನು ಕೊಡುವವನು ಭಗವಂತ. ಆದ ಕಾರಣ
ಅವನಿಗೆ ವೃಷಪರ್ವ ಅಂತ ಹೆಸರು. ಇನ್ನು ನಿತ್ಯೋತ್ಸವೋ ಯೇಷಾಂ ಹೃದಿಸ್ಥೋ ಭಗವಾನ್ ಮಂಗಲಾಯತನೋ ಹರಿಹಿ ಅಂತ ಹೇಳ್ತಾರೆ. ನಾವು ಪ್ರತಿನಿತ್ಯ ನಿತ್ಯೋತ್ಸವ, ಪಕ್ಷೋತ್ಸವ, ವಾರೋತ್ಸವ, ಮಾಸೋತ್ಸವ ಅಂಥೇಳಿ ಸ್ವಸ್ತಿ ಹೇಳುವಾಗ ಭಗವಂತನಿಗೆ ನಿತ್ಯವೂ ಈ ಉತ್ಸವಗಳು ನಮ್ಮಿಂದ ನಡೆಯಲಿ, ಅದರಿಂದ ಭಗವಂತ ನಮ್ಮನ್ನು ಅನುಗ್ರಹಿಸಲಿ ಅಂತ ಸ್ವಸ್ತಿ ಹೇಳ್ತೇವೆ. ಉತ್ಸವ ಅಂದರೆ ಈ ಉತ್ಸವ ಎಂಬುದು ಮಂಗಳಕರವಾದದ್ದು ಹಾಗೂ ಸಂತೋಷವಾದ ವಾತಾವರಣದಲ್ಲಿ ನಡೆಯೋದು. ಯಾರಾದರೂ ಒಂದು ಉತ್ಸವ ಅಂತ ಹೇಳಿದ್ರು ಮಂಗಳಕರವಾದದ್ದೇ ಉತ್ಸವ, ಸಂತೋಷವನ್ನು ಉಂಟು ಮಾಡುವಂಥದ್ದೇ ಉತ್ಸವ. ಅಷ್ಟೇ ಹೊರತು ಶೋಕದಲ್ಲಿದ್ದಾಗ, ಯಾರಾದರೂ ಮರಣ ಹೊಂದಿದಾಗ ಹೋಗುವಂಥದ್ದು ಉತ್ಸವ ಅಲ್ಲ. ಉತ್ಸವ ಅಂದ್ರೇ ಉತ್ಸವ ಮೀನ್ಸ್ ಮಂಗಳಕರವಾದದ್ದು, ಸಂತೋಷವಾದದ್ದು, ಸಂತೋಷ ಉಂಟು ಮಾಡುವಂಥದ್ದು, ಸಂತೋಷ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು. ಈ ಉತ್ಸವಕ್ಕೆ ಮಂಗಳತ್ವವನ್ನು, ಸಂತೋಷತ್ವವನ್ನು, ಶ್ರೇಷ್ಠತ್ವವನ್ನು ಕೊಡುವವನು ಯಾರು ಅಂತ ಹೇಳಿದರೆ ಶ್ರೀಹರಿ. ಆದ ಕಾರಣ ಅವನಿಗೆ ಮಂಗಲಾಯತನ ಅಂತ ಹೆಸರು. ಮಂಗಳಾಯತನ ನಾಮಕನಾಗ ಶ್ರೀಹರಿ ಆ ಉತ್ಸವ ವಾತಾವರಣವನ್ನು, ಸಂತೋಷದ ವಾತಾವರಣವನ್ನು, ಮಂಗಳತ್ವವನ್ನು ತುಂಬಿ ಆ ಉತ್ಸವವನ್ನು ಯಶಸ್ಸುಗೊಳಿಸ್ತಾನೆ, ಆ ಉತ್ಸವ ಸಕ್ಸಸ್ ಆಗುವಂತೆ ಮಾಡ್ತಾನೆ. ಆದ್ದರಿಂದಲೇ ಭಗವಂತನಿಗೆ ಮಂಗಲಾಯತನ ಅಂಥೇಳಿ. ಆ ಮಂಗಳಗಳಿಗೆ ಆಶ್ರಯನಾದವನು ಶ್ರೀಹರಿ. ಅಂತಹ ಶ್ರೀಹರಿ ಏನು ಮಾಡ್ತಾನೆ, ಯಾರ ಹೃದಯದಲ್ಲಿ ನಿತ್ಯವೂ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೋ ಅವನಿಗೆ ಅದೇ ನಿತ್ಯೋತ್ಸವವು ಅಂತ ಆಚಾರ್ಯರು ನಮಗೆ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಿತ್ಯೋತ್ಸವ ಅಂದರೆ ನಾವು ಭಗವಂತನಿಗೆ ನಿತ್ಯ ಮಾಡುವ ಉತ್ಸವಗಳು. ಅದಕ್ಕೆ ಶ್ರೀಮದಾಚಾರ್ಯರು ಏನು ಹೇಳ್ತಾ ಇದ್ದಾರೆ, ಅಲ್ಲಪ್ಪ, ಯಾರಾದರೆ ಯಾವನ ಹೃದಯದಲ್ಲಿ ಭಗವಂತನು ನಿತ್ಯವೂ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೋ, ಯಾರ ಹೃದಯದಲ್ಲಿ, ಅವನಿಗೆ ಅದೇ ನಿತ್ಯೋತ್ಸವವು ಅಂತ ಆಚಾರ್ಯರು ಹೇಳ್ತಾರೆ. ಇಲ್ಲಿ ಶಾಸ್ತ್ರದ ತಿರುಳು, ಶಾಸ್ತ್ರ ಸಾರವಾಗಿದೆ ಈ ಪಾದಗಳ ಆಚಾರ್ಯರ ಮಾತುಗಳು. ಏನು ಅಂತ ಹೇಳಿದರೆ, ಸರಿ, ನಮ್ಮ ಜೀವರ ಎಲ್ಲರ ಹೃದಯ ಕಮಲದಲ್ಲಿ ಭಗವಂತ ಬಿಂಬರೂಪಿಯಾಗಿ ಇದ್ದೇ ಇದ್ದಾನೆ. ಬಿಂಬರೂಪಿಯಾಗಿ ಭಗವಂತ ಜೀವೋತ್ತಮರಾದ ವಾಯುದೇವರು ಈ ನಮ್ಮ ದೇಹಗಳಲ್ಲಿ ಇಲ್ಲದೇ ಇದ್ದರೆ ನಾವು ಮನುಷ್ಯರೇ ಅಲ್ಲ, ಹೆಣ ಅಂತ ಕರೀತಾರೆ. ಆದ ಕಾರಣ ಹರಿ ಇದ್ದರೆ ವಾಯುದೇವರಿರ್ತಾರೆ, ವಾಯುದೇವರಿದ್ದರೆ ಹರಿ ಇರ್ತಾರೆ, ಅವರಿಬ್ಬರೂ ಹೊರಟರೆ ಈ ದೇಹವನ್ನು ಹೆಣ ಅಂತ ಕರೀತಾರೆ. ಆದ ಕಾರಣ ಈ ಭಗವಂತ ಯಾವಾಗಲೂ ನಮ್ಮೆಲ್ಲರ ಹೃದಯ ಕಮಲದಲ್ಲಿ ಬಿಂಬರೂಪಿಯಾಗಿರ್ತಾನೆ. ಆದರೆ ಅವನಿಗಿದ್ದಾನೆ ಎಂಬೋ ಅರಿವು ನಮಗೆ ಇರ್ತಾ ಇಲ್ಲ. ಅವನಿಗಿದ್ದಾನೆ ಎಂಬೋ ಅರಿವು ಇದ್ರೇ ಅದರ ಆನಂದ ನಮಗೆ. ಅವನಿಗಿದ್ದಾನೆ ಎಂಬುದೇ ಗೊತ್ತಿಲ್ಲದೆ ಇದ್ದರೆ ನಮಗೆ ಆನಂದವೇ ಇರೋದಿಲ್ಲ. ಆದ ಕಾರಣ ಇರೋದು ಹೆಚ್ಚಲ್ಲ, ಇದ್ದಾನೆ ಎಂಬೋ ಜ್ಞಾನ ನಮಗೆ ಇದ್ದಾಗ ಅದರ ಒಂದು ಆನಂದ, ಭಗವಂತನ ಇರುವಿಕೆಯಿಂದ ಆಗುವ ಆನಂದ ನಮಗೆ ಆಗತ್ತೆ. ಆದ ಕಾರಣ ನಾವು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ಸರ್ವತ್ರ ವ್ಯಾಪ್ತನಾದ ಭಗವಂತ ನನಗಾಗಿ ನಾನು ಉಪಾಸನೆ ಮಾಡುವುದಕ್ಕಾಗಿ ನನ್ನ ಹೃದಯ ಕಮಲದಲ್ಲಿ ಬಿಂಬರೂಪಿಯಾಗಿ ಭಗವಂತ ಇದ್ದಾನೆ ಎಂಬುವಂತಹ ಜ್ಞಾನ ಯಾವನಿಗೆ ಇರುತ್ತೋ ಅವನಿಗೆ ಪ್ರತಿನಿತ್ಯವೂ ನಿತ್ಯೋತ್ಸವವೇ. ಆದ ಕಾರಣ ನಿತ್ಯೋತ್ಸವ, ಈ ನಿತ್ಯೋತ್ಸವವನ್ನು ತನ್ನ ಭಕ್ತರಿಗೆ ಯಾವನು ಉಂಟು ಮಾಡ್ತಾನೋ ಅವನು ವೃಷಪರ್ವ ಅಂಥೇಳಿ ಶಾಸ್ತ್ರದ ತಿರುಳನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತ ನಮ್ಮ ಹೃದಯ ಕಮಲದಲ್ಲಿ ಇದ್ದಾನೆ, ಅವನು ಇಲ್ಲ ಅಂತಲ್ಲ, ಆದರೆ ನಮಗೆ ಗೊತ್ತಾಗ್ತಾ ಇಲ್ಲ. ಅದು ತಿಳ್ಕೊಂಡಾಗೆ ನಮಗೆ ಆನಂದ. ಉದಾಹರಣೆಗೆ ನಮ್ಮ ಮನೆಯಲ್ಲಿ ಒಂದು ವಸ್ತುವಿರುತ್ತೆ, ವಸ್ತುವಿಲ್ಲ ಅಂತಲ್ಲ, ಆ ವಸ್ತು ಇದೆ ಎಂಬೋ ಜ್ಞಾನ ನಮಗೆ ಇರಬೇಕು.
ಆ ವಸ್ತುವು ಇದೆ ಎಂಬ ಜ್ಞಾನ ಇದ್ದು ಆ ವಸ್ತುವಿನ ಪ್ರಯೋಜನ ನಾವು ಪಡೆದಾಗ ಆ ವಸ್ತುವಿನಿಂದ ನಮಗೆ ಆನಂದ. ಆ ವಸ್ತುವು ನಮ್ಮ ಮನೆಯಲ್ಲಿ ಇದೆ ಎಂಬೋ ಅರಿವೇ ನಮಗೆ ಇಲ್ಲ, ಆದ ಕಾರಣ ಆ ವಸ್ತುವಿನಿಂದ ನಮಗೆ ಪ್ರಯೋಜನ ಬಂದಿಲ್ಲ, ಆದ ಕಾರಣ ನಾವು ಸಂತೋಷ ಹೊಂದಿಲ್ಲ. ಹಾಗೆ ನಮ್ಮ ಮನೆಯಲ್ಲಿ ಬೇಕಾದ ವಸ್ತುವು ಇದ್ದರೂ ಇದೆ ಎಂಬೋ ವಿಷಯ ನಮಗೆ ತಿಳಿಯದೆ ಅದರ ಪ್ರಯೋಜನವನ್ನು ನಾವು ಹೇಗೆ ಹೊಂದದೇ ಇದ್ದೇವೋ, ಅದೇ ರೀತಿಯಾಗಿ ಭಗವಂತ ನಮ್ಮ ಹೃದಯ ಕಮಲದಲ್ಲಿ ಸದಾ ಇದ್ದರೂ ಅವನಿದ್ದಾನೆ ಎಂಬೋ ಜ್ಞಾನ ಇಲ್ಲದೆ ನಾವೇನು ಮಾಡ್ತಾ ಇದ್ದೇವೆ, ಅವನನ್ನು ಮರೆತು ಎಲ್ಲೆಲ್ಲೋ ಹುಡುಕ್ತಾ ಇದ್ದೇವೆ. ಅದಕ್ಕೆ ವ್ಯಾಸರಾಯರು ಹೇಳ್ತಾರೆ, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟೂ ಕುರುಡನು, ಸಂತತ ಶ್ರೀಹರಿಯ ಚರಿತ ಕೇಳದವ ಜಡಮತಿ ಕಿವುಡನು. ಅದಕ್ಕೆ ನಮ್ಮ ಸ್ವಾಮಿಗಳು ಹೇಳ್ತಾರೆ, ಕಣ್ಣು ಮುಚ್ಚಿ ನೋಡು ಅಂತರಂಗದಲ್ಲಿ ಕಾಣು ಅಂತ. ಆದ ಕಾರಣ ನಮ್ಮ ಹೃದಯಾಂತರಂಗದಲ್ಲಿ ಇರುವ ನಮ್ಮ ಬಿಂಬರೂಪಿ ಭಗವಂತ ಇದ್ದಾನೆ ಅಂತ ಯಾವನಿಗೆ ಜ್ಞಾನವಿರುತ್ತೋ, ಯಾವನು ಉಪಾಸನೆ ಮಾಡ್ತಾನೋ ಅವನಿಗೆ ನಿತ್ಯೋತ್ಸವವು. ಅಂತಹ ನಿತ್ಯೋತ್ಸವವನ್ನು ಜೀವರಿಗೆ ಅನುಗ್ರಹ ಮಾಡುವವನಾದ ಕಾರಣ ಭಗವಂತನಿಗೆ ವೃಷಪರ್ವ. ಉತ್ಸವಗಳಿಗೆ ಶ್ರೇಷ್ಠತ್ವವನ್ನು ನೀಡುವವನಾದ ಕಾರಣ ಭಗವಂತನಿಗೆ ವೃಷಪರ್ವ ಅಂತ ಹೇಳಿದ್ದಾರೆ ಅಂತ ಹೇಳ್ತಾ, ಇನ್ನು ಭಕ್ತರಿಗೆ ಜ್ಞಾನಾನಂದಾದಿಗಳನ್ನು ನೀಡುವವನು ಮತ್ತು ಧರ್ಮಗಳೇ ಉಪಾಯಗಳು ಭಗವಂತ ಹೊಂದುವುದಕ್ಕೆ ಮೊದಲಾದ ಎಲ್ಲ ವಿಷಯಗಳನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.